ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ 5 ಮೇ 2026ರಂದು ನಡೆಯುವಂಥ ಫಿಸಿಕ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಫಿಸಿಕ್ಸಲ್ಲಿ ಅಂತ ಇದ್ದೀರಾ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್. ಹಾಗೆ ಯಾರೆಲ್ಲ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ಇಂಪ್ರೂವ್ಗೋಸ್ಕರ ಎಕ್ಸಾಮ್ನ ಬರೀತಿದ್ದೀರಾ, ಕಟ್ಟಿ ಎಕ್ಸಾಮ್ನ ಬರೀತಿದ್ದೀರಾ ಸೆಕೆಂಡ್ ಪಿ ಯು, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಸ್ಕೋರ್ ಮಾಡ್ಬೇಕಂತೀರಾ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಅಂತಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೋಡೋದಲ್ಲ ಫಿಸಿಕ್ಸಲ್ಲಿ 15x1 ಅಂತ ಇರುತ್ತೆ, ಅಂದರೆ 15 MCQ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಿರುತ್ತೆ. MCQ ಕ್ವಶನ್ಸ್ನ ನೀವು ಕರೆಕ್ಟಾಗಿ ಬರೆದ್ರೆ ನೀವು MCQ ಕ್ವಶನ್ಸ್ನಲ್ಲೇ ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ತೋಗಿ. ನಾನು ಎಲ್ಲ ಕ್ವಶನ್ಸ್ನ ಓದಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಕ್ವಶನ್ನ ಆನ್ಸರ್ನ ಟಿಕ್ ಹಾಕಿ ಹೇಳ್ತಾ ಹೋಗ್ತೀನಿ. ನೀವು ಕ್ವಶನ್ಸ್ನ ಓದ್ಬಿಟ್ಟು ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ, ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇದು ಕಂಪ್ಲೀಟ್ ಕ್ವಶನ್ ಪೇಪರ್ನ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನೋಡ್ಬೋದು. ಫಸ್ಟ್ನೇ ನೋಡಿದ್ರೆ ಒಂದನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿ ಆಪ್ಷನ್ ಕರೆಕ್ಟು. ಎರಡನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್. ಎರಡನೇ ಕ್ವಶನ್ಗೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ 1 ಅಂತಿದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಆನ್ಸರ್, ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಆವಾಗ ನಿಮಗೆ ಅದು ಕ್ವಶನ್ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ. ಮೂರನೇದಕ್ಕೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೂರನೇದಕ್ಕೆ ಡಿ ಚಾರ್ಜ್ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇನ್ನು ನಾಲ್ಕನೇದಕ್ಕೆ ಯಾವುದು ಕರೆಕ್ಟ್ ಅಂದರೆ ನಾಲ್ಕನೇದಕ್ಕೆ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಸರ್ಕಲ್ ಅಂತ ಇದೆಯಲ್ಲ, ಸೊ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಕ್ವಶನ್ನ ಓದ್ಕೊಂಡು ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ತಗೋಬೋದು. ಇದರಲ್ಲಿರುವಂಥ 4 ಮಾರ್ಕ್ಸ್ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು 5th ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 5th ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 6th ಕ್ವಶನ್ಗೂ ಕೂಡ ಆನ್ಸರ್ 0, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 7th ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು 7th ಕ್ವಶನ್ಗೂ ಕೂಡ ಆನ್ಸರ್ ಸಿನೇ ಆಗಿರುತ್ತೆ. 7th ಕ್ವಶನ್ಗೂ ಆನ್ಸರ್ ಸಿ. ನೀವು ಎಲ್ಲ ಕಡೆ ಸಿನೇ ಬರ್ತಿದೆ ಅಂತ ರಾಂಗ್ ಅಂತ ಅಂದ್ಕೋಬೇಡಿ, ಆನ್ಸರ್ ಕರೆಕ್ಟ್ ಇರೋದು ಸಿನೇ ಆನ್ಸರ್. ಇದಕ್ಕೂ ಸಿ ಆನ್ಸರೇ ಕರೆಕ್ಟ್ ಆಗುತ್ತೆ. 7th ಕ್ವಶನ್ಗೂ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾವುದೋ 7th ಒಂದು ಕ್ವಶನ್ಗೆ ಇದಕ್ಕೂ ಕೂಡ ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 8th ಒನ್ಗೆ ಕೂಡ ಸಿ ಆನ್ಸರ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇನ್ನು 9th ಒನ್ ನೋಡಿದ್ರೆ 9th ಒನ್ಗೆ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಎ ಆಪ್ಷನ್ ಓನ್ಲಿ ಆಪ್ಷನ್ ಅಂತ ಇದೆಯಲ್ಲ, ಸೊ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ 9th ಒನ್ಗೆ. ಇನ್ನು ನೋಡಿದ್ರೆ 10th ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಅಂದರೆ 10th ಒನ್ಗೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 10th ಒನ್ಗೆ ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ ಕ್ವಶನ್ನ ಓದ್ಕೊಂಡು ಆನ್ಸರ್ನ ಹಾಕಿ, ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗಲ್ಲ. ಕರೆಕ್ಟಾಗಿ ಕ್ವಶನ್ ಓದಿದ್ರೆ ನಿಮಗೆ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ 11ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗಿರುತ್ತೆ, ಎ ಆಪ್ಷನ್ನ ಬರೀಬೇಕಾಗುತ್ತೆ. 11ನೇ ಕ್ವಶನ್ಗೆ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 11ನೇ ಕ್ವಶನ್ಗೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 11ನೇ ಕ್ವಶನ್ಗೆ ಕರೆಕ್ಟಾಗಿ ಕ್ವಶನ್ ಓದ್ಕೊಳ್ಳಿ. ಸೊ ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ 13ನೇ ಕ್ವಶನ್ಗೆ ಬಂದುಬಿಟ್ಟು 13ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ ಅಲ್ಲ, ಈ ಥರ ಕ್ವಶನ್ಗಳು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. 13ನೇ ಕ್ವಶನ್ಗೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಬಿ ಆಪ್ಷನ್ನ ನೀವು ಬರೀಬೇಕಾಗುತ್ತೆ. ಬಿ ಆಪ್ಷನ್ ಇದೆಯಲ್ಲ, ಸೊ ಇದನ್ನು ಬರೀಬೇಕು. ನೀವು ಕ್ವಶನ್ನ ಓದ್ಕೊಳ್ಳಿ. ನಾನು ಕ್ವಶನ್ ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ಮಿನಿಮಮ್ ಅಂದರೆ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡೋಲ್ಲ, ನೀವು ಕ್ವಶನ್ನ ಓದ್ಕೋಬೋದು. ನೆಕ್ಸ್ಟು 14ನೇ ಕ್ವಶನ್ಗೂ ಕೂಡ ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 14ನೇ ಕ್ವಶನ್ಗೂ ಬಿ ಆಪ್ಷನ್ನ ಬರೀಬೇಕಾಗಿರುತ್ತೆ ನೀವು. ಇನ್ನು 15ನೇ ಕ್ವಶನ್ಗೆ ಬಂದುಬಿಟ್ಟು 15ನೇ ಕ್ವಶನ್ಗೆ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಇದಿಷ್ಟು MCQ ಕ್ವಶನ್ಸ್ಗಳು ಇರುತ್ತೆ. ಸೊ ಎಲ್ಲರೂ ಕೂಡ MCQ ಕ್ವಶನ್ಸ್ನ ಅಟೆಂಡ್ ಮಾಡಿ, ಇದರಲ್ಲಿ ನೀವು ಸ್ಕೋರ್ ಅನ್ನೋದು ಮಾಡ್ಬೋದಾಗಿರುತ್ತೆ. 15ನೇ ಕ್ವಶನ್ಗೆ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸು 5 ಕ್ವಶನ್ ಇರುತ್ತೆ, 5 ಕ್ವಶನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ನೇ ಕ್ವಶನ್ಗೆ ನೋಡಿದ್ರೆ ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸೊಲೆನಾಯ್ಡ್ ಅಂತ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಫಸ್ಟ್ನೇ ಕ್ವಶನ್ಗೆ ಆನ್ಸರು, ಫಸ್ಟ್ನೇ ಫಿಲ್ ಇನ್ ದ ಬ್ಲಾಂಕಿಗೆ ಸೊಲೆನಾಯ್ಡು. ಸೆಕೆಂಡ್ನೇ ಕ್ವಶನ್ಗೆ ಆನ್ಸರು, ಸೊ ಕ್ವಶನ್ನ ಕರೆಕ್ಟಾಗಿ ಹೋದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. AC ಜನರೇಟರ್ ಅಂತ ಇದೆಯಲ್ಲ, ಅದು ಆನ್ಸರ್ ಆಗುತ್ತೆ. ಇನ್ನು ಥರ್ಡ್ ಒನ್ಗೆ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆಯಲ್ಲ,
ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಟ್ರಾನ್ಸ್ಫಾರ್ಮೇಷನ್. ಇನ್ನು 19ನೇ ಕ್ವಶನ್ಗೆ 19ನೇ ಕ್ವಶನ್ಗೆ ಇದು ಬಂದ್ಬಿಟ್ಟು ಪೋಲರೈಸೇಷನ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ 20ನೇ ಕ್ವಶನ್ಗೆ ಇಲ್ಲಿಗೆ ಫಿಲ್ ಇನ್ ದ ಬ್ಲಾಂಕ್ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಈ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಮೇಲ್ಗಡೆನೇ ಆನ್ಸರ್ ಇರುತ್ತೆ, ಇಂಟೆನ್ಸಿಟಿ ಅಂತ ಇದೆಯಲ್ಲ, ಇಂಟೆನ್ಸಿಟಿ ಅಂತ, ಸೊ ಅದು ಕರೆಕ್ಟ್ ಆಗುತ್ತೆ. ಮೇಲ್ಗಡೆನೇ ಆನ್ಸರ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡಿಬಿಟ್ಟು ಬರೆಯೋದಾಗಿರುತ್ತೆ. ಸೊ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟು 2 into 5 ಅಂದರೆ 2 ಮಾರ್ಕ್ಸಿಂದು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದರೆ 3, 6 ಆ್ಯಂಡ್ 7, 8 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು 5 ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕು. ಸೊ ಎಲ್ಲದನ್ನು ಕ್ಲೀನಾಗಿ ನೋಡ್ಕೊಳ್ತಾ ಹೋಗಿ, ಇವೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಎಲ್ಲದ ಕ್ವಶನ್ಸ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇದೆ. ಪಾರ್ಟ್ ಸಿ ಬಂದುಬಿಟ್ಟು 3 into 5 ಅಂದರೆ 5 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 3 ಮಾರ್ಕ್ಸಿಂದು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದರೆ 1, 2, 3 ಹಾಗೆ 4, 6, 7 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ಇದರಲ್ಲಿ ಯಾವ್ದಾದ್ರು 5 ಕ್ವಶನ್ಸ್ಗೆ ಅಟೆಂಡ್ ಮಾಡ್ಬೋದು. ಯಾವ ಕ್ವಶನ್ ಬೇಕಾದರೂ ಅಟೆಂಡ್ ಮಾಡ್ಬೋದು. 5 ಕ್ವಶನ್ಗೆ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲ ಕ್ವಶನ್ಸ್ನ ಓದ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಡಿ ಬಂದುಬಿಟ್ಟು 5 into 3 ಅಂದರೆ 5 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ನಿಮಗೆ ಇಲ್ಲಿ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವ್ದಾದ್ರು 3 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರು ನಿಮಗೆ ಈಸಿಯಾಗಿ ಈ 3 ಕ್ವಶನ್ಸ್ನಲ್ಲೇ ಬರೆದು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಈಸಿಯಾಗಿ ತೆಗಿಬೋದು. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತಿದೆ. ಇದರಲ್ಲಿ 5 into 2 ಅಂದರೆ 5 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದರಲ್ಲಿ ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. 4 ಕ್ವಶನ್ಸ್ನಲ್ಲಿ ಯಾವುದಾದ್ರೂ 2 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕ್ವಶನ್ಸ್ಗಳು ತುಂಬ ಟಫ್ ಏನಿಲ್ಲ, ಕರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ. ಇಲ್ಲಾಂದರೆ ಇದೆಲ್ಲ ಕ್ವಶನ್ಗೂ ಆನ್ಸರ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ಫಿಸಿಕ್ಸ್ ಪೇಪರ್ ಅನ್ನೋದು, ಕ್ವಶನ್ ಪೇಪರ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.